ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅರ್ಬನ್ ನಕ್ಸಲ್ನ ಮಾತನ್ನ ಕೇಳಿಕೊಂಡು ಇವತ್ತು ಎಸ್ಐಟಿಯನ್ನ ರಚನೆ ಮಾಡಿದ್ರು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹಿಂದೂ ಭಾವನೆಗೆ ಧಕ್ಕೆ ಬಂದಿದೆ. ಷಡ್ಯಂತ್ರಗಳ ವಿರುದ್ಧ ಬಿವೈ ವಿಜೇಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಧಾರ್ಮಿಕ ಶ್ರದ್ಧೆ ಬಗ್ಗೆ ಅನುಮಾನ ಉಂಟಾಗಿದೆ. ಇಲ್ಲಿ ಪಾತ್ರಧಾರಿಗಳು ಯಾರು ಅವ್ರು ಗೊತ್ತಾಗಿದೆ, ಆದ್ರೆ ಸೂತ್ರಧಾರಿಗಳು ಯಾರು, ಅವರ ಬಂಧನ ಯಾಕಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೋ ಬುರ್ಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ ಎಸ್ಐಟಿ ಹೇಳೋದು ರೋಡ ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅರ್ಬನ್ ನಕ್ಸಲ್ನ ಮಾತನ್ನ ಕೇಳಿಕೊಂಡು ಇವತ್ತು ಎಸ್ಐಟಿಯನ್ನ ರಚನೆ ಮಾಡಿದ್ರು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹಿಂದೂ ಭಾವನೆಗೆ ಧಕ್ಕೆ ಬಂದಿದೆ. ಷಡ್ಯಂತ್ರಗಳ ವಿರುದ್ಧ ಬಿವೈ ವಿಜೇಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಧಾರ್ಮಿಕ ಶ್ರದ್ಧೆ ಬಗ್ಗೆ ಅನುಮಾನ ಉಂಟಾಗಿದೆ. ಇಲ್ಲಿ ಪಾತ್ರಧಾರಿಗಳು ಯಾರು ಅವ್ರು ಗೊತ್ತಾಗಿದೆ, ಆದ್ರೆ ಸೂತ್ರಧಾರಿಗಳು ಯಾರು, ಅವರ ಬಂಧನ ಯಾಕಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೋ ಬುರ್ಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ ಎಸ್ಐಟಿ ಹೇಳೋದು ರೋಡ ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅರ್ಬನ್ ನಕ್ಸಲ್ನ ಮಾತನ್ನ ಕೇಳಿಕೊಂಡು ಇವತ್ತು ಎಸ್ಐಟಿಯನ್ನ ರಚನೆ ಮಾಡಿದ್ರು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹಿಂದೂ ಭಾವನೆಗೆ ಧಕ್ಕೆ ಬಂದಿದೆ. ಷಡ್ಯಂತ್ರಗಳ ವಿರುದ್ಧ ಬಿವೈ ವಿಜೇಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಧಾರ್ಮಿಕ ಶ್ರದ್ಧೆ ಬಗ್ಗೆ ಅನುಮಾನ ಉಂಟಾಗಿದೆ. ಇಲ್ಲಿ ಪಾತ್ರಧಾರಿಗಳು ಯಾರು ಅವ್ರು ಗೊತ್ತಾಗಿದೆ, ಆದ್ರೆ ಸೂತ್ರಧಾರಿಗಳು ಯಾರು, ಅವರ ಬಂಧನ ಯಾಕಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೋ ಬುರ್ಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ ಎಸ್ಐಟಿ ಹೇಳೋದು ರೋಡ ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅರ್ಬನ್ ನಕ್ಸಲ್ನ ಮಾತನ್ನ ಕೇಳಿಕೊಂಡು ಇವತ್ತು ಎಸ್ಐಟಿಯನ್ನ ರಚನೆ ಮಾಡಿದ್ರು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹಿಂದೂ ಭಾವನೆಗೆ ಧಕ್ಕೆ ಬಂದಿದೆ. ಷಡ್ಯಂತ್ರಗಳ ವಿರುದ್ಧ ಬಿವೈ ವಿಜೇಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಧಾರ್ಮಿಕ ಶ್ರದ್ಧೆ ಬಗ್ಗೆ ಅನುಮಾನ ಉಂಟಾಗಿದೆ. ಇಲ್ಲಿ ಪಾತ್ರಧಾರಿಗಳು ಯಾರು ಅವ್ರು ಗೊತ್ತಾಗಿದೆ, ಆದ್ರೆ ಸೂತ್ರಧಾರಿಗಳು ಯಾರು, ಅವರ ಬಂಧನ ಯಾಕಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೋ ಬುರ್ಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ ಎಸ್ಐಟಿ ಹೇಳೋದು ರೋಡ ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅರ್ಬನ್ ನಕ್ಸಲ್ನ ಮಾತನ್ನ ಕೇಳಿಕೊಂಡು ಇವತ್ತು ಎಸ್ಐಟಿಯನ್ನ ರಚನೆ ಮಾಡಿದ್ರು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹಿಂದೂ ಭಾವನೆಗೆ ಧಕ್ಕೆ ಬಂದಿದೆ. ಷಡ್ಯಂತ್ರಗಳ ವಿರುದ್ಧ ಬಿವೈ ವಿಜೇಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಧಾರ್ಮಿಕ ಶ್ರದ್ಧೆ ಬಗ್ಗೆ ಅನುಮಾನ ಉಂಟಾಗಿದೆ. ಇಲ್ಲಿ ಪಾತ್ರಧಾರಿಗಳು ಯಾರು ಅವ್ರು ಗೊತ್ತಾಗಿದೆ, ಆದ್ರೆ ಸೂತ್ರಧಾರಿಗಳು ಯಾರು, ಅವರ ಬಂಧನ ಯಾಕಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೋ ಬುರ್ಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ ಎಸ್ಐಟಿ ಹೇಳೋದು ರೋಡ ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅರ್ಬನ್ ನಕ್ಸಲ್ನ ಮಾತನ್ನ ಕೇಳಿಕೊಂಡು ಇವತ್ತು ಎಸ್ಐಟಿಯನ್ನ ರಚನೆ ಮಾಡಿದ್ರು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹಿಂದೂ ಭಾವನೆಗೆ ಧಕ್ಕೆ ಬಂದಿದೆ. ಷಡ್ಯಂತ್ರಗಳ ವಿರುದ್ಧ
ಬಿ.ವೈ. ವಿಜೇಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಧಾರ್ಮಿಕ ಶ್ರದ್ಧೆ ಬಗ್ಗೆ ಅನುಮಾನ ಉಂಟಾಗಿದೆ. ಇಲ್ಲಿ ಪಾತ್ರಧಾರಿಗಳು ಯಾರು ಅವ್ರು ಗೊತ್ತಾಗಿದೆ, ಆದ್ರೆ ಸೂತ್ರಧಾರಿಗಳು ಯಾರು, ಅವರ ಬಂಧನ ಯಾಕಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೋ ಬುರುಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ SIT ಹೇಳೋದು ರೋಡ ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅರ್ಬನ್ ನಕ್ಸಲ್ನ ಮಾತನ್ನ ಕೇಳಿಕೊಂಡು ಇವತ್ತು SITಯನ್ನ ರಚನೆ ಮಾಡಿದ್ರು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹಿಂದೂ ಭಾವನೆಗೆ ಧಕ್ಕೆ ಬಂದಿದೆ. ಷಡ್ಯಂತ್ರಗಳ ವಿರುದ್ಧ ಬಿ.ವೈ. ವಿಜೇಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಧಾರ್ಮಿಕ ಶ್ರದ್ಧೆ ಬಗ್ಗೆ ಅನುಮಾನ ಉಂಟಾಗಿದೆ. ಇಲ್ಲಿ ಪಾತ್ರಧಾರಿಗಳು ಯಾರು ಅವ್ರು ಗೊತ್ತಾಗಿದೆ, ಆದ್ರೆ ಸೂತ್ರಧಾರಿಗಳು ಯಾರು, ಅವರ ಬಂಧನ ಯಾಕಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೋ ಬುರುಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ SIT ಹೇಳೋದು ರೋಡ ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅರ್ಬನ್ ನಕ್ಸಲ್ನ ಮಾತನ್ನ ಕೇಳಿಕೊಂಡು ಇವತ್ತು SITಯನ್ನ ರಚನೆ ಮಾಡಿದ್ರು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹಿಂದೂ ಭಾವನೆಗೆ ಧಕ್ಕೆ ಬಂದಿದೆ. ಷಡ್ಯಂತ್ರಗಳ ವಿರುದ್ಧ ಬಿ.ವೈ. ವಿಜೇಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಧಾರ್ಮಿಕ ಶ್ರದ್ಧೆ ಬಗ್ಗೆ ಅನುಮಾನ ಉಂಟಾಗಿದೆ. ಇಲ್ಲಿ ಪಾತ್ರಧಾರಿಗಳು ಯಾರು ಅವ್ರು ಗೊತ್ತಾಗಿದೆ, ಆದ್ರೆ ಸೂತ್ರಧಾರಿಗಳು ಯಾರು, ಅವರ ಬಂಧನ ಯಾಕಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೋ ಬುರುಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ SIT ಹೇಳೋದು ರೋಡ ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅರ್ಬನ್ ನಕ್ಸಲ್ನ ಮಾತನ್ನ ಕೇಳಿಕೊಂಡು ಇವತ್ತು SITಯನ್ನ ರಚನೆ ಮಾಡಿದ್ರು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹಿಂದೂ ಭಾವನೆಗೆ ಧಕ್ಕೆ ಬಂದಿದೆ. ಷಡ್ಯಂತ್ರಗಳ ವಿರುದ್ಧ ಬಿ.ವೈ. ವಿಜೇಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಧಾರ್ಮಿಕ ಶ್ರದ್ಧೆ ಬಗ್ಗೆ ಅನುಮಾನ ಉಂಟಾಗಿದೆ. ಇಲ್ಲಿ ಪಾತ್ರಧಾರಿಗಳು ಯಾರು ಅವ್ರು ಗೊತ್ತಾಗಿದೆ, ಆದ್ರೆ ಸೂತ್ರಧಾರಿಗಳು ಯಾರು, ಅವರ ಬಂಧನ ಯಾಕಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೋ ಬುರುಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ SIT ಹೇಳೋದು ರೋಡ ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅರ್ಬನ್ ನಕ್ಸಲ್ನ ಮಾತನ್ನ ಕೇಳಿಕೊಂಡು ಇವತ್ತು SITಯನ್ನ ರಚನೆ ಮಾಡಿದ್ರು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹಿಂದೂ ಭಾವನೆಗೆ ಧಕ್ಕೆ ಬಂದಿದೆ. ಷಡ್ಯಂತ್ರಗಳ ವಿರುದ್ಧ ಬಿ.ವೈ. ವಿಜೇಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಧಾರ್ಮಿಕ ಶ್ರದ್ಧೆ ಬಗ್ಗೆ ಅನುಮಾನ ಉಂಟಾಗಿದೆ. ಇಲ್ಲಿ ಪಾತ್ರಧಾರಿಗಳು ಯಾರು ಅವ್ರು ಗೊತ್ತಾಗಿದೆ, ಆದ್ರೆ ಸೂತ್ರಧಾರಿಗಳು ಯಾರು, ಅವರ ಬಂಧನ ಯಾಕಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೋ ಬುರುಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ SIT ಹೇಳೋದು ರೋಡ ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು.